ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಯೋಚಿಸಿ. ನಮಗೆ ಸಂಕ್ರಾಂತಿ ಹಬ್ಬ ಅಂತ ಗೊತ್ತು. ಆದ್ರೆ ಇದು ಜಗತ್ತಿನ ಅತ್ಯಂತ ವೈಜ್ಞಾನಿಕ ಹಬ್ಬ ಅಂತ ನಿಮಗೆ ಗೊತ್ತಿತ್ತಾ? ನಮ್ಮ ಹಿರಿಯರು ಸೈನ್ಸ್ ಓದಿರಲಿಲ್ಲ. ಆದ್ರೆ ಸೈನ್ಸ್ ಬದುಕಿದ್ರು. ನಾಸಾ ಈಗ ಹೇಳ್ತಿರೋದು. ನಮ್ಮ ಸಂಸ್ಕೃತಿ 1000 ವರ್ಷಗಳ ಹಿಂದೆ ಆಚರಿಸುತ್ತಿತ್ತು. ಇದು ಧರ್ಮ ಅಲ್ಲ ಸ್ನೇಹಿತರೆ. ಇದು ವಿಜ್ಞಾನ. ಇದು ಜೀವನದ ಪಾಠ. ಇದು ನಮ್ಮ ಅಸ್ತಿತ್ವ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಾನು ಖಚಿತವಾಗಿ ಹೇಳ್ತೀನಿ, ನೀವು ಈ ಹಬ್ಬವನ್ನು ಮತ್ತೆ ಅದೇ ದೃಷ್ಟಿಯಲ್ಲಿ ನೋಡೋದಿಲ್ಲ. ಏಕೆಂದರೆ ಇದು ಕೇವಲ ಮಾಹಿತಿ ಅಲ್ಲ. ಇದು ನಿಮ್ಮೊಳಗೆ ಏನೋ ಒಂದು ಸ್ಪರ್ಶಿಸುವ ಕತೆ. ಸಂಕ್ರಾಂತಿ ಎಂದರೇನು? ಸಂಕ್ರಾಂತಿ ಎಂದರೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಾಗುವ ಒಂದು ಕ್ಷಣ. ಆದ್ರೆ ಸ್ನೇಹಿತರೆ, ಆ ಒಂದು ಕ್ಷಣವೇ ಮಾನವ ಜೀವನದ ದಿಕ್ಕನ್ನೇ ಬದಲಿಸುವ ಕ್ಷಣ. ವರ್ಷದಲ್ಲಿ 12 ಸಂಕ್ರಾಂತಿಗಳು ಇದ್ದರೂ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶಿಸುವ ದಿನವೇ ಮಕರ ಸಂಕ್ರಾಂತಿ. ಈ ದಿನದಿಂದ ಉತ್ತರಾಯಣ ಆರಂಭವಾಗುತ್ತದೆ. ಹಗಲುಗಳು ಉದ್ದವಾಗುತ್ತವೆ. ಚಳಿ ನಿಧಾನವಾಗಿ ಹಿಮ್ಮೆಟ್ಟುತ್ತದೆ. ಭೂಮಿಗೆ ಮತ್ತೆ ಜೀವ ಬರುತ್ತದೆ. ಅದಕ್ಕೆ ಸಂಕ್ರಾಂತಿ. ಹೊಸ ಬೆಳಕು, ಹೊಸ ಶಕ್ತಿ, ಹೊಸ ಬದುಕಿನ ಆರಂಭ. ಸಂಕ್ರಾಂತಿಯ ಇತಿಹಾಸ. ಸ್ನೇಹಿತರೆ, ನಾವು ಹಬ್ಬ ಅಂತ ಕ್ಯಾಶುಯಲಿ ಆಚರಿಸೋದು. ನಮ್ಮ ಪೂರ್ವಜರು ಜೀವನ ಪಾಠವಾಗಿ ಬದುಕಿದ್ದರು. ಋಗ್ವೇದ, ಯಜುರ್ವೇದ, ಪುರಾಣಗಳು ಸೂರ್ಯನನ್ನು ದೇವರು ಅಂತಲ್ಲ, ಜೀವನದ ಮೂಲ ಅಂತ ಹೇಳುತ್ತವೆ. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಯುದ್ಧದಲ್ಲಿ ಬಾಣಗಳ ಮಂಚದ ಮೇಲೆ ಮಲಗಿದ್ರು. ಆದ್ರೆ ಸಾಯಲಿಲ್ಲ. ಯಾಕೆ ಗೊತ್ತಾ? ಉತ್ತರಾಯಣ ಬರುವವರೆಗೂ ಕಾಯ್ದರು. ಏಕೆಂದರೆ ಉತ್ತರಾಯಣವನ್ನು ಆತ್ಮೋನ್ನತಿ, ಜ್ಞಾನ, ಮೋಕ್ಷದ ಕಾಲ ಎಂದು ನಂಬಲಾಗುತ್ತಿತ್ತು. ಅದಕ್ಕೆ ಸಂಕ್ರಾಂತಿ ಕೇವಲ ಹಬ್ಬ ಅಲ್ಲ ಸ್ನೇಹಿತರೆ, ಅದು ಜೀವನದ ದಿಕ್ಕು ತಿರುಗಿಸುವ ದಿನ. ವೈಜ್ಞಾನಿಕ ಮಹತ್ವ. ಇದೀಗ ಒಂದು ಪ್ರಶ್ನೆ. ಸಂಕ್ರಾಂತಿಗೆ ಯಾಕೆ ಎಳ್ಳು ಬೆಲ್ಲ? ಇದು ಸಂಪ್ರದಾಯ ಅಂತಾನಾ? ಇಲ್ಲ, ಇದು ಪ್ಯೂರ್ ಸೈನ್ಸ್. ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬೀಳುತ್ತವೆ. ಅದರ ಪರಿಣಾಮ ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಚಳಿಯಿಂದ ಬರುವ ಕಾಯಿಲೆಗಳು ಕಡಿಮೆಯಾಗುತ್ತವೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರು, ಎಳ್ಳು, ಬೆಲ್ಲ, ಕಡಲೆಕಾಯಿ, ಕೊಬ್ಬರಿ ಇವೆಲ್ಲ ದೇಹಕ್ಕೆ ಉಷ್ಣತೆ ಕೊಡುತ್ತವೆ, ಶಕ್ತಿ ಕೊಡುತ್ತವೆ, ಜೀವ ತುಂಬುತ್ತವೆ. ಅದಕ್ಕೆ ಆ ಒಂದು ಸಾಲು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು. ಇದು ಕೇವಲ ಮಾತಲ್ಲ ಸ್ನೇಹಿತರೆ, ಇದು ಆರೋಗ್ಯದ ಸೂತ್ರ, ಇದು ಬದುಕಿನ ತತ್ವ. ಧಾರ್ಮಿಕ ಆಚರಣೆಗಳು. ಸಂಕ್ರಾಂತಿ ದಿನ ಬೆಳಿಗ್ಗೆ ಸ್ನಾನ, ಸೂರ್ಯದೇವರಿಗೆ ಅರ್ಘ್ಯ ದಾನ ಉದ್ಧರ್ಮ. ಆದ್ರೆ ಇದ್ರ ಹಿಂದಿನ ಅರ್ಥ ಗೊತ್ತಾ? ನಾನು ಮಾತ್ರ ಅಲ್ಲ, ನನ್ನ ಜೊತೆಗೆ ಇನ್ನೊಬ್ಬನ ಬದುಕು ಬೆಳಗಬೇಕು. ಅದಕ್ಕೆ ಎಳ್ಳು, ಧಾನ್ಯ, ಬಟ್ಟೆ, ಹಣದ ದಾನ. ಶಾಸ್ತ್ರಗಳು ಹೇಳುತ್ತವೆ, ಈ ದಿನ ಮಾಡಿದ ದಾನ ಜೀವನದಲ್ಲಿ ಸಮೃದ್ಧಿ ತರುತ್ತದೆ. ಕರ್ನಾಟಕದಲ್ಲಿ ಸಂಕ್ರಾಂತಿ. ಕರ್ನಾಟಕದಲ್ಲಿ ಸಂಕ್ರಾಂತಿ 3 ದಿನಗಳ ಬದುಕಿನ ಪಾಠ. ಬೋಗಿ, ಹಳೆಯದನ್ನು ಬಿಡೋದು, ಮನಸ್ಸನ್ನು ಬದುಕನ್ನು ಶುದ್ಧ ಮಾಡೋದು.
ಸಂಕ್ರಾಂತಿ. ಎಳ್ಳು ಬೆಲ್ಲ ವಿನಿಮಯ. ಕಹಿ ಸಿಹಿ ಎರಡನ್ನೂ ಹಂಚಿಕೊಳ್ಳೋದು. ಕಣು. ಹಸು ಕರುಗಳಿಗೆ ಪೂಜೆ. ರೈತನಿಗೆ ಭೂಮಿಗೆ ಶ್ರಮಕ್ಕೆ ಗೌರವ. ಇದು ಹಬ್ಬ ಅಲ್ಲ ಸ್ನೇಹಿತರೆ. ಇದು ಕೃತಜ್ಞತೆ. ಭಾರತದ ವಿಭಿನ್ನ ರಾಜ್ಯಗಳಲ್ಲಿ ಸಂಕ್ರಾಂತಿ ಹೆಸರು ಬದಲಾಗುತ್ತೆ, ಆಚರಣೆ ಬದಲಾಗುತ್ತೆ, ಆದ್ರೆ ಆತ್ಮ ಒಂದೇ. ತಮಿಳುನಾಡು ಪೊಂಗಲ್, ಆಂಧ್ರ ತೆಲಂಗಾಣ ಗಾಳಿಪಟ ಸಂಭ್ರಮ, ಮಹಾರಾಷ್ಟ್ರ ತಿಳಗುಳ್ಕ್ಯಾ, ಗುಜರಾತ್ ಉತ್ತರಾಯಣ, ಪಂಜಾಬ್ ಲೋಹ್ರಿ, ಅಸ್ಸಾಂ ಬೋಗಾಲಿ ಬಿಹು, ಪಶ್ಚಿಮ ಬಂಗಾಳ ಪುಷ್ ಸಂಕ್ರಾಂತಿ, ಕೇರಳ ಮಕರವಿಳಕ್ಕು. ಒಂದೇ ಸೂರ್ಯ, ಒಂದೇ ಭೂಮಿ, ಒಂದೇ ಭಾವನೆ. ಮೆಸೇಜ್ ಕನ್ಕ್ಲೂಷನ್. ಸ್ನೇಹಿತರೆ, ಸಂಕ್ರಾಂತಿ ನಮಗೆ ಕಲಿಸೋ ಪಾಠ ಏನು ಗೊತ್ತಾ? ಜೀವನದಲ್ಲಿ ಕಷ್ಟವೂ ಇರುತ್ತದೆ ಎಳ್ಳಿನಂತೆ, ಸಿಹಿಯೂ ಇರುತ್ತದೆ ಬೆಲ್ಲದಂತೆ. ಎರಡನ್ನೂ ಒಟ್ಟಿಗೆ ಸ್ವೀಕರಿಸಿದಾಗಲೇ ಜೀವನ ಪೂರ್ಣವಾಗುತ್ತದೆ. ಅದಕ್ಕೆ ಇದು ಕೇವಲ ಹಬ್ಬ ಅಲ್ಲ, ಇದು ಬದುಕೋ ಕಲಿಕೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ತಾಗಿದ್ದರೆ ಒಬ್ಬರಿಗಾದರೂ ಶೇರ್ ಮಾಡಿ, ನಿಮ್ಮ ಅಪ್ಪ ಅಮ್ಮನಿಗೆ ಕಳುಹಿಸಿ, ನಿಮ್ಮ ಮಕ್ಕಳಿಗೆ ತೋರಿಸಿ. ಏಕೆಂದರೆ ಈ ಸಂಸ್ಕೃತಿ ನೋಡೋದಕ್ಕೆ ಅಲ್ಲ, ಬದುಕೋದಕ್ಕೆ. ಸೂರ್ಯನಂತೆ ನಿಮ್ಮ ಬದುಕು ಪ್ರಕಾಶಿಸಲಿ, ಎಳ್ಳು ಬೆಲ್ಲದಂತೆ ನಿಮ್ಮ ಸಂಬಂಧಗಳು ಸಿಹಿಯಾಗಲಿ. ಎಲ್ಲರಿಗೂ ಹಾರ್ದಿಕ ಮಕರ ಸಂಕ್ರಾಂತಿ ಶುಭಾಶಯಗಳು. ಮತ್ತೊಂದು ಅರ್ಥಪೂರ್ಣ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.